ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತು ನೋಡಿದ್ರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಇಂಟರ್ನಲ್ ಮಾರ್ಕ್ಸನ್ನು ನೀಡ್ತಾರ ವಿಚಾರವಾಗಿ ಒಂದು ಗೊಂದಲ ಇರುವಂಥದ್ದು. ಬಹಳ ದಿನಗಳಿಂದ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಾಗಲಿ ಹಲವಾರು ಒಂದು ಗೂಗಲಲ್ಲಿ ಬರುವಂತಹ ಒಂದು ವೆಬ್ಸೈಟ್ನಲ್ಲಾಗಲಿ ಅಂದರೆ ನೀವು ಸರ್ಚ್ ಮಾಡಿದಾಗ ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಇಂಟರ್ನಲ್ ಮಾರ್ಕ್ಸನ್ನು ನೀಡ್ತಾರೆ ಅಂತ ಹಲವಾರು ಒಂದು ಜಾಲತಾಣಗಳಲ್ಲಿ ನೀಡ್ತಾರೆ, ಇನ್ನು ಹಲವಾರು ಜನಗಳನ್ನು ನೀಡುವುದಿಲ್ಲ ಅಂತ ತಿಳಿಸ್ತಾ ಇರುವಂಥದ್ದು. ನಿಮಗೆ ಗೊಂದಲ ಆಗಿರುವಂಥದ್ದು ಯಾವುದು ಸುಳ್ಳು ಯಾವುದು ಸತ್ಯ ಅಂತ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊಂದು ನೋಡಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಅಂತ ಅಂದರೆ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಹಲವಾರು ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಹಲವಾರು ಒಂದು ವೆಬ್ಸೈಟ್ಗಳಲ್ಲಿ ನಿಮಗೆ ಒಂದು ಆರ್ಟಿಕಲ್ನ ಮುಖಾಂತರ ತಿಳಿಸಿರ್ಬೋದು. ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಅಂದರೆ 2024ರಲ್ಲಿ ಬರುತ್ತಿರುವಂತಹ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಇಂಟರ್ನಲ್ ಮಾರ್ಕ್ಸನ್ನು ನೀಡ್ತಾ ಇಲ್ಲ, ಅವರಿಗೆ 100 ಮಾರ್ಕ್ಸಲ್ಲಿ ಎಕ್ಸಾಮ್ನ ನಡೆಸ್ತೇವೆ ಅಂತ ತಿಳಿಸಿರುವಂಥದ್ದು. ಅಂತ ಅಂದರೆ ಸೊ ವಿದ್ಯಾರ್ಥಿಗಳ ನಿಮಗೆ ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆ ಮಾಹಿತಿಯನ್ನು ಇನ್ನೂ ಬಹಿರಂಗಪಡಿಸಿಲ್ಲ. ಅದನ್ನು ಡಿಸೆಂಬರ್ 8ನ ಒಳಗೆ ಒಂದು ತಿಳಿಸ್ತಾರೆ. ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ 80 ಮಾರ್ಕ್ಸ್ನ ಎಕ್ಸಾಮ್ ಅಥವಾ 100 ಮಾರ್ಕ್ಸ್ನ ಎಕ್ಸಾಮ್ ಅಂತ ಅವರು ಇನ್ನೂ ದೃಢೀಕರಿಸಿಲ್ಲ. ಅಂದರೆ ಇಂಟರ್ನಲ್ ಮಾರ್ಕ್ಸನ್ನು ನೀಡ್ತೇವೆ ಅಂತೂ ಕೂಡ ದೃಢೀಕರಿಸಿಲ್ಲ. ಈ ತಿಂಗಳ ಎಂಡ್ ಅಂದರೆ ಡಿಸೆಂಬರ್ ಎಂಡಲ್ಲಿ ನಿಮಗೆ ಇಂಟರ್ನಲ್ ಮಾರ್ಕ್ಸ್ನ ವಿಚಾರವಾಗಿ ಖಡಾಖಂಡಿತವಾಗಿ ಒಂದು ಮಾಹಿತಿಯನ್ನು ನೀಡಬಹುದು. ಅಂತಂದರೆ 20 ಮಾರ್ಕ್ಸನ್ನು ನೀಡೋದಿಲ್ವ, ಅಥವಾ 100 ಮಾರ್ಕ್ಸ್ ಎಕ್ಸಾಮ್ ಪೇಪರನ್ನೇ ಬರೀಬೇಕಾ, ಅಥವಾ 80 ಮಾರ್ಕ್ಸ್ ಎಕ್ಸಾಮ್ ಪೇಪರ್ ಬರೀಬೇಕಾ, ಎಲ್ಲ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದು ಇವತ್ತಿನ ಮಾಹಿತಿಯಾಗಿತ್ತು. ಸೊ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲ ಏನು ಮಾಡ್ತಿದ್ದಾರೆ ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.